ಎಲ್ಲರಿಗೂ ನಮಸ್ಕಾರ. ತುಂಬಾ ಜನ ನನಗೆ ಕಮೆಂಟ್ ಮತ್ತೆ ಮೆಸೇಜ್ ಎಲ್ಲ ಹಾಕ್ತಿದ್ರಿ. ಅದೇನಪ್ಪ ಅಂತ ಅಂದ್ರೆ, ಬ್ರದರ್ ಏನ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋಯ್ತಾ, ಏನಂತೀರಾ, ನೀವೇನ್ ಒಂದ್ ವಿಡಿಯೋ ಕೂಡ ಮಾಡಿಲ್ಲ ಅಂತ ಅನ್ಬಿಟ್ಟು ಅದೇ ಕುರ್ತಾಗಿ ಈ ವಿಡಿಯೋನ ಮಾಡ್ತಾ ಇದೀನಿ. ಕೆಲವೊಂದು ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ ಈ ವಿಡಿಯೋದಲ್ಲಿ. ಯಾಕಂದ್ರೆ ತುಂಬಾ ಜನ ಇಲ್ಲಿ ಡೆಲಿವರಿ ಫೀಲ್ಡ್ ಅಲ್ಲಿ ಇರೋರು, ಬೈಕ್ ಟ್ಯಾಕ್ಸಿ ಮಾಡೋರು ಕೂಡ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಈ ರ್ಯಾಪಿಡ್ ಬೈಕ್ ಟ್ಯಾಕ್ಸಿಗಳಿದ್ವಲ್ಲ, ಅದು ನಿಷೇಧ ಮಾಡಿ ಅಂತ ಈ ಆಟೋ ಚಾಲಕರಾಗಿರ್ಬೋದು, ಜೊತೆಗೆ ಏನಂದ್ರೆ ಈ ಟ್ಯಾಕ್ಸಿ ಚಾಲಕರು ಒತ್ತಾಯ ಮತ್ತು ಒತ್ತಡಗಳನ್ನು ಮಾಡ್ತಾನೆ ಇದ್ರು, ಹಾಕ್ತಾನೆ ಇದ್ರು. ಸೊ ಈ ತರ ಇದೆ ನೋಡ್ಬೋದು, TV9 ಅಲ್ಲಿ ಬಂದಿರುವಂತಹ ಒಂದು ಆರ್ಟಿಕಲ್. ಹೀಗಾಗಿ ಬೈಕ್ ಟ್ಯಾಕ್ಸಿ ಓಡಾಟ ನಿಷೇಧ. ಕೆಲವು ಕಡೆ ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡಲಾಗ್ತಾ ಇದೆ. ರಾಜಾಜಿನಗರ, ಯಶವಂತಪುರದಲ್ಲಿ ಸೀಸ್ ಮಾಡಲಾಗ್ತಾ ಇದೆ. RTO ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ. ಸೊ ಬೈಕ್ ಟ್ಯಾಕ್ಸಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿರೋದು. ಯಾರ ಮೇಲೆ ಡಿಪೆಂಡ್ ಆಗ್ಬೇಕು? ಈ ರೀತಿ ಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ, ಬೈಕಲ್ಲೇ ಕರ್ಕೊಂಡು ಹೋಗಿ ಬಿಡೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ ನಾವ್ ಹೆಂಗ್ ಬದುಕಬೇಕು ಅನ್ನುವಂತ ಪ್ರಶ್ನೆ ಕೆಲವರು ಎತ್ತಿದ್ರು. ಕೋರ್ಟ್ ತನಕ ಹೋಗಿತ್ತು. ಕೋರ್ಟ್ ಕೂಡ ಈ ವಿಚಾರ ಸಂಬಂಧಪಟ್ಟ ಮಧ್ಯಪ್ರವೇಶ ಮಾಡಿತು. ಆದ್ರೆ ಒಟ್ಟಾರೆ ಪರಿಣಾಮ ಏನು ಅಂದ್ರೆ, ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳಿಂದವೇ ಅವುಗಳನ್ನ ಇದ್ರ ಬಗ್ಗೆ ಅಷ್ಟು ಕ್ಲಾರಿಟಿ ಇರ್ಲಿಲ್ಲ. ಫಸ್ಟ್ ಹೇಳಿದ್ರು ಒಂದು 6 ವಾರವರೆಗೂ ಚಲಾಯಿಸಂಗಿಲ್ಲ ಅಂತ ಅಂದ್ಬಿಟ್ಟು, ಮತ್ತೆ ಎಕ್ಸ್ಟೆಂಡ್ ಮಾಡಿ ಎಷ್ಟು ಒಂದು 15-20 ದಿನ ಮತ್ತೆ ಪ್ಲಸ್ 1 ತಿಂಗಳಷ್ಟು ಮತ್ತೆ ಟೈಮ್ ಕೊಟ್ಟಿದ್ರು. ಅಲ್ಲಿಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಕೋರ್ಟ್ ಅಲ್ಲಿ ಇರೋದಲ್ವಾ, ಏನ್ ಕೋರ್ಟ್ ಅಲ್ಲಿ ಇರುತ್ತೆ ಆದೇಶನ ನಾವು ಪಾಲನೆ ಮಾಡ್ಬೇಕಾಗುತ್ತೆ. ಅದ್ರ ಮೇಲಾಗಿ ಎಲ್ಲಾ ಸಂಘ ಸಂಘಟನೆಯವರೆಲ್ಲಾನು ಆಲ್ಮೋಸ್ಟ್ ಸೈಲೆಂಟ್ ಆಗೇ ಇದ್ದಿದ್ದು. ಹೇಳ್ತಾ ಇದ್ದಿದ್ದು ಏನಪ್ಪಾ ಅಂತಂದ್ರೆ, ವೆಯ್ಟ್ ಮಾಡಿ ನೋಡೋಣ ಏನ್ ಬರುತ್ತೆ ಇದು ಕೋರ್ಟ್ ಇಂದ ಜಡ್ಜ್ಮೆಂಟ್, ಅದಾದ್ಮೇಲೆ ಹೋರಾಟನ ಯಾವ್ದು ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲಿ ಗಂಟಾನು ವೆಯ್ಟ್ ಮಾಡಿ ಅಂತ ಹೇಳ್ತಿದ್ರು. ಸರಿನಾ? ಆ ರೀಸನ್ ಇಂದ ಆಲ್ಮೋಸ್ಟ್ ಎಲ್ಲಾ ಡ್ರೈವರ್ಗಳನ್ನು ಎಲ್ಲೂ ಕೂಡ ಮಾತಾಡಿಸ್ತಾ ಇರ್ಲಿಲ್ಲ. ಗಲಾಟೆ ಆಗ್ಲಿ ಆ ತರದ್ ಯಾವ್ದಕ್ಕೂ ಹೋಗ್ತಿರ್ಲಿಲ್ಲ. ಇದ್ರನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಅದ್ರ ಜೊತೆಗೆ ಇವಾಗ ಬ್ಯಾನ್ ಅಂತ ಬಂದಿದೆ. 15ನೇ ತಾರೀಕು ಲಾಸ್ಟ್ ಅಂತ ಅಂದ್ರೆ ನಿನ್ನೆ ಭಾನುವಾರ ಇತ್ತು, ಇವತ್ತು 16ನೇ ತಾರೀಕು ಈ ವಿಡಿಯೋ ಶೂಟ್ ಮಾಡ್ತಿರೋದು. ಸೊ ಇವತ್ತಿಂದ ಯಾವ್ದು ಗಾಡಿ ಕೂಡ ಓಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಇವತ್ತಿಂದ ಓಡಬಾರ್ದು ಅಂತ. ಬಟ್ ಏನಂತಂದ್ರೆ ತುಂಬಾ ಗಾಡಿಗಳು ಓಡ್ತಿದ್ದಾವೆ. ಮತ್ತೆ ನನಗೂ ಕೆಲವೊಂದು ಇನ್ಫಾರ್ಮೇಶನ್ ಸಿಕ್ಕಿರೋ ಪ್ರಕಾರ, ಈ ಅಪ್ಲಿಕೇಶನ್ ಅಲ್ಲಿ ಬಂದ್ಬಿಟ್ಟು ಒಂದು ಈ ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಇವಾಗ ತೋರಿಸ್ತಿಲ್ಲ ಬೈಕ್, ಇವಾಗ ಸದ್ಯಕ್ಕೆ ಪಾಸ್ ಮಾಡಿದೀವಿ, ಆತರ ಎಲ್ಲ ಇನ್ಫಾರ್ಮೇಶನ್ ಸಿಕ್ತು. ಅದ್ರ ಜೊತೆಗೆ ಮತ್ತೆ ಊಬರ್ ಆಗ್ಲಿ ಓಲಾ ಆಗ್ಲಿ ಅದರಲ್ಲಿ ಅವೈಲಬಿಲಿಟಿ ತೋರಿಸ್ತಾ ಇದೆ. ಸೊ ನಾನು ಅಪ್ಲಿಕೇಶನ್ ನಾನು ಕೂಡ ಚೆಕ್ ಮಾಡಿದೆ. ಇನ್ನು ಬೈಕ್ ಟ್ಯಾಕ್ಸಿಗಳು ಓಡಾಡ್ತಾ ಇದೆ. ಯಾಕೆ ಅಂತ ಅಂದ್ರೆ, ಇನ್ನೂ ಅದ್ರದ್ದು ಡಿಸಿಷನ್ ಇನ್ನೂ ಒಂದು ಹೇರಿಂಗ್ ಏನೋ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಇದು ಜೂನ್ ತಿಂಗಳಲ್ಲಿ 23ನೇ ತಾರೀಕು 24ನೇ ತಾರೀಕು ಇನ್ನೊಂದು ಕೋರ್ಟ್ ಇಂದ ಹೇರಿಂಗ್ ಇದೆ ಅಂತಾನು ಕೇಳ್ಪಟ್ಟಿದ್ವಿ. ಅಲ್ಲಿ ಗಂಟ ಮೋಸ್ಟ್ಲಿ ಹಿಂಗೆ ಮೂವ್ ಮಾಡ್ಕೊಂಡು ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಏನೋ ಇವರು ಊಬರು ಓಲಾ ಮತ್ತೆ ರ್ಯಾಪಿಡೋದವರು ಆ ಬೈಕ್ ಟ್ಯಾಕ್ಸಿ ಇದನ್ನ ಹಂಗೆ ಇಟ್ಟಿದ್ದಾರೆ ಅಪ್ಲಿಕೇಶನ್ ಅಲ್ಲಿ ಅನ್ಕೊಂಡಿದೀನಿ. ಇದು ನನ್ನ ಅನಿಸಿಕೆ, ಆಯ್ತಾ? ಸೊ ಈ ತರ ಇದೆ. ಮತ್ತೆ ಹೇಳ್ಬೇಕು ಅಂದ್ರೆ, ಇವತ್ತು ಬೈಕ್ ಗಳನ್ನ ಸೀಸ್ ಮಾಡ್ತಿದ್ದಾರೆ ಅಂತ ಅನ್ಬಿಟ್ಟು ಒಂದು TV9 ಅಲ್ಲಿ ಒಂದು ವಿಡಿಯೋ ಕೂಡ ನೋಡಿದೆ. ಅದನ್ನ ಹುಡುಕಿ ನಾನು ಅದನ್ನ ಹಾಕಕ್ ಟ್ರೈ ಮಾಡ್ತೀನಿ ಲಾಸ್ಟ್ ಅಲ್ಲಿ ಆ ಒಂದು ಕ್ಲಿಪ್ ನ. ಅದ್ರ ಜೊತೆಗೆ ಹೇಳ್ಬೇಕು ಅಂತಂದ್ರೆ, ಇದ್ರ ಜೊತೆಗೇನೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ, ಇವಾಗ ಸದ್ಯಕ್ಕೆ ಯಾವ್ದೇ ತರ, ಯಾಕಂದ್ರೆ ಇನ್ನೊಂದು ತೀರ್ಪು ಬರಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಆ ತೀರ್ಪು ಬಂದ ಮೇಲೆ ಯಾವ ತರ ಹೋರಾಟ ಏನ್ ಮಾಡ್ಬೇಕು ಅಂತ ಏನು ಬೆಂಗಳೂರಲ್ಲಿ ಸಂಘ ಸಂಘಟನೆಯವರು ಏನಿದ್ದಾರೆ ಅವರು ಪ್ಲಾನ್ ಮಾಡಿದ್ದಾರೆ. ಆಲ್ರೆಡಿ ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಪ್ಲಾನ್ ಮಾಡಿದ್ದಾರೆ. ಈಗ TV9 ಅಲ್ಲಿ ಬೇರೆ ಅವ್ರು ಹೇಳ್ತಿದ್ದಾರೆ ಬೈಕ್ ಗಳನ್ನ ಸೀಸ್ ಮಾಡ್ತಿದ್ದಾರೆ ಅಂತ ಅನ್ಬಿಟ್ಟು. ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗ್ಬೇಕು ಅಂತ ಅನ್ಬಿಟ್ಟು ಕೋರ್ಟ್ ಇಂದ ಆರ್ಡರ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಸರಿನಾ? ಇದು ಬಂದ್ಬಿಟ್ಟು ನ್ಯೂಸ್ ಆರ್ಟಿಕಲ್ ಆಗಿರ್ಲಿ, ಈ ಕೆಲವೊಂದು ಇಂಟರ್ವ್ಯೂ ನಲ್ಲಿ ಆಗಿರ್ಲಿ, ಅದೆಲ್ಲ ನೋಡಿ ಕೇಳ್ಕೊಂಡು ನಾನು ಅದನ್ನೇ ಇನ್ಫಾರ್ಮೇಶನ್ ನಿಮ್ಗೆ ಪಾಸ್ ಔಟ್ ಮಾಡ್ತಿರೋದು. ಅದ್ರ ಜೊತೆಗೆ ಕೆಲವೊಂದು ನನಗೆ ಗೊತ್ತಿರಂಗೆ ನಾನಿರುವಂತಹ ಸಂಘ ಸಂಘಟನೆಗಳಲ್ಲಿ ಇರುವಂತಹ ಮಾತು ಏನಪ್ಪಾ ಅಂತಂದ್ರೆ, ಅವ್ರು ಹೇಳ್ತಿರೋದು ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡೋಣ. ಯಾಕಂದ್ರೆ ಇನ್ನೂ 8-10 ದಿವಸ ಆದ್ಮೇಲೆ ಇನ್ನೊಂದು ಕೋರ್ಟ್ ಇಂದ ಹೇರಿಂಗ್ ಬರಕ್ಕಿದೆ. ಸೊ ಅಲ್ಲಿ ಗಂಟ ವೆಯ್ಟ್ ಮಾಡೋಣ. ಅದಾದ್ಮೇಲೆ ಏನು ಹೋರಾಟ ಬೇಕು, ಏನ್ ಯಾವ ತರ ಹೋರಾಡ್ಬೇಕು, ಇದಕ್ಕೆ ಏನ್ ಬೇಕು ಅನ್ನೋದನ್ನ ಆಮೇಲೆ ಮಾಡೋಣ. ಆ ಟೈಮಲ್ಲಿ ಬಂದ್ಬಿಟ್ಟು ನಾವೇ ಬುಕ್ ಮಾಡ್ಬಿಟ್ಟು ಈ RTOಗಳಿಗೆ ಹಿಡಿದು ಕೊಡೋದಾಗಿರ್ಲಿ, ಈ ತರ ಮಾಡೋಣ ಅಂತ ಅನ್ಬಿಟ್ಟು ಅವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಸಂಘಟನೆ ಅಂತಲ್ಲ, ಇಲ್ಲಿ ಆಲ್ಮೋಸ್ಟ್ ಸಂಘಟನೆಗಳೆಲ್ಲ ಪ್ಲಾನ್ ಮಾಡ್ಕೊಂಡಿರೋದು ಅದೇನೆ ಆಟೋ ಸಂಘಟನೆಯಲ್ಲಿ. ಯಾಕಂತಂದ್ರೆ ಇವಾಗ ನಾವು ಏನಾದ್ರು ಮಾತಾಡಕ್ ಹೋದ್ರೆ, ಇವಾಗ ಜಸ್ಟ್ ನಿನ್ನೆ 15ನೇ ತಾರೀಕು ಜೂನ್ ಇಂದ ಸ್ಟಾಪ್ ಆಗ್ಬೇಕಂತ ಇರೋದು. ಸುಮ್ನೆ ಹೋಗಿ ಏನೋ ಮಾತಾಡೋದು, ಒಂದು ಗಲಾಟೆ ಆಗೋದು,
ಯಾಕಂತಂದ್ರೆ ಇದೆಲ್ಲ ಬೇಡ ಅಂದ್ಬಿಟ್ಟು ಕೇಸ್ಗಳಾಗೋದು, ಇದೆಲ್ಲ ರೀಸನ್ ಬೇಡ. ಸ್ಪಷ್ಟವಾಗಿ ಒಂದು ಮಾಹಿತಿ ಬರಲಿ, ಒಂದು ಇನ್ಫಾರ್ಮೇಶನ್ ಸಿಕ್ಕಿದ ಮೇಲೆ ಆಮೇಲೆ ಬೇಕಾದ್ರೆ ಅದೇನಿದೆ ಡಿಸಿಷನ್ ಮಾಡೋಣ ಅಂತ ಅಂದ್ಬಿಟ್ಟು ಸಂಘ ಸಂಘಟನೆಯವರು ಆಗಿರ್ಲಿ, ಈ ತರ ಆಟೋ ಡ್ರೈವರ್ ಅವ್ರು ಇವಾಗ ಏನು ಸದ್ಯಕ್ಕೆ ಹಿಡಿತಾ ಇಲ್ಲ. ಬಟ್ ಏನಂತ ಅಂದ್ರೆ TV9 ಅಲ್ಲಿ ನಾನು ನೋಡಿದ್ದು ಒಂದು ವಿಡಿಯೋನಲ್ಲಿ ಬಂದ್ಬಿಟ್ಟು ಗಾಡಿಗಳನ್ನ ಸೀಸ್ ಮಾಡ್ತಿದ್ದಾರೆ, ಗಾಡಿಗಳನ್ನ ಹಿಡಿತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದು ಕೂಡ ವಿಡಿಯೋನ ಪ್ಲೇ ಮಾಡ್ತೀನಿ. ನನಗೆ ಕೇಳೋದಾದ್ರೆ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿನ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಕೋರ್ಟ್ ಇಂದ ಆದೇಶ ಕೊಟ್ಟಿದಾರಲ್ವಾ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಅದಕ್ಕೇನೋ ರೂಲ್ಸ್ ರೆಗ್ಯುಲೇಷನ್ ಅವ್ರು ಏನಾದ್ರು ರೆಗ್ಯುಲೇಷನ್ ತರ್ತಾರ ನೋಡ್ಬೇಕು, ವೆಯ್ಟ್ ಮಾಡ್ಬೇಕಾಗುತ್ತೆ. ಗೌರ್ಮೆಂಟ್ ಅವ್ರು ಯಾವ ತರ ಇನ್ಫಾರ್ಮೇಶನ್ ಕೊಡ್ತಾರೆ, ಅದಕ್ಕೇನು ರೂಲ್ಸ್ ರೆಗ್ಯುಲೇಷನ್ ಏನು ಹೊಸದಾಗಿ ಜಾರಿ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾವು ವೆಯ್ಟ್ ಮಾಡಿ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಯಾರು ಕೂಡ ಬೈಕ್ ಟ್ಯಾಕ್ಸಿ ಮಾಡಕ್ ಹೋಗ್ಬೇಡಿ, ಯಾಕಂತಂದ್ರೆ ಇವಾಗ ಬಂದು ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ನೀವೇ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಹೋಯ್ತಾ ಹೋಯ್ತಾ ಇನ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯ್ತವೆ. ಯಾರಾದ್ರೂ ಬಂದ್ಬಿಟ್ಟು ಪೊಲೀಸರು ಹಿಡಿದ್ರು, ಇಲ್ಲ RTO ದವ್ರು ಹಿಡಿದ್ರೆ ನಿಮ್ಗೆ ಫೈನ್ ಹಾಕೋದಂತೂ ಗ್ಯಾರಂಟಿ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಲಾಸ್ಟ್ ಟೈಮ್ ಎಲ್ಲ ಬಂದು ಬುಕ್ ಮಾಡಿ ಕರ್ಸ್ಕೊಂಡು ಗಾಡಿನ ಹಿಡಿದು ಫೈನ್ ಹಾಕಿಸ್ತಾ ಇದ್ರು 5,000 ಸಾವಿರ ರೂಪಾಯಿವರೆಗೂ. ಆ ತರ ಮಾಡ್ಕೊಳಕ್ ಹೋಗ್ಬೇಡಿ, 5,000 ದುಡಿಯೋದು ತುಂಬಾ ಕಷ್ಟ ಇದೆ. ಸದ್ಯಕ್ಕೆ ಸ್ಟಾಪ್ ಮಾಡಿ, ಬೇರೆ ಯಾವ್ದಾದ್ರು ನಿಮ್ಗೆ ಗೊತ್ತಿರೋಂಥ ಇನ್ನೂ ತುಂಬಾ ಇದಾವೆ. ಡೆಲಿವರಿ ಫೀಲ್ಡ್ ನಿಮ್ಗೆಲ್ಲ ಗೊತ್ತಿದಲ್ಲ, ಫುಡ್ ಡೆಲಿವರಿ ಮಾಡ್ಕೋಬಹುದು. ಪೋರ್ಟರ್ ಅಂತ, ಪೋರ್ಟರ್ ಆಕ್ಚುಲಿ ಮಾಡಂಗಿಲ್ಲ ಅನ್ಕೊಂಡಿದೀನಿ. ಯಾಕಂತಂದ್ರೆ ಇವಾಗ ನಾನು ಕಮರ್ಷಿಯಲ್ ಆಟೋನ ಯೂಸ್ ಮಾಡೋದು, ಪ್ಯಾಸೆಂಜರ್ ಆಟೋ. ಇದೇ ಆಟೋನಲ್ಲಿ ಬಂದು ನಾನು ಈ ಬಾಕ್ಸ್ಗಳೆಲ್ಲ ಬರ್ತಾವಲ್ವಾ, ಲಗೇಜ್ ಬಾಕ್ಸ್ಗಳು, ಅವೆಲ್ಲ ಎತ್ಕೊಂಡು ಹೋಗಂಗಿಲ್ಲ. ಒಂದ್ ಸಣ್ಣ ಪುಟ್ಟ ಇದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಜಾಸ್ತಿ ದೊಡ್ಡ ಬಾಕ್ಸ್ ಲಗೇಜ್ ಆಗ್ಲಿ ಆ ತರ ಕ್ಯಾರಿ ಮಾಡೋ ಹಾಗಿಲ್ಲ ಈ ಗಾಡಿನಲ್ಲಿ. 2 ವೀಲರ್ ಕೂಡ ವೈಟ್ ಬೋರ್ಡ್ ಆಗಿರೋದ್ರಿಂದಾಗಿ ಯಾವುದೇ ಕಾರಣಕ್ಕೂ ಅದರಲ್ಲಿ ಲಗೇಜ್ ನ ಹೊಡೆಯಕ್ ಹೋಗ್ಬೇಡಿ ಅಂತ ಕೇಳ್ಕೊಂತೀನಿ. ಅದು ಕೂಡ ಮೋಸ್ಟ್ಲಿ ಪ್ರಾಬ್ಲಮ್ ಆಗ್ಬೋದು. ಫುಡ್ಗಾದ್ರೆ ನಾವು ಅಟ್ಲೀಸ್ಟ್ ಬ್ಯಾಕ್ ಪ್ಯಾಕ್ ಹಾಕೊಂಡು ನಾವು ಬ್ಯಾಗ್ ಹಾಕೊಂಡು ಓಡಾಡ್ತೀವಿ, ಅದು ಗಾಡಿ ಮೇಲೆ ಯಾವ್ದೇ ತರ ವೆಯ್ಟ್ ಇರೋದಿಲ್ಲ, ಸಣ್ಣ ಪುಟ್ಟ ಅಂತ ಹೇಳ್ಬಿಟ್ಟು ಏನೋ ಒಂದು ಮ್ಯಾನೇಜ್ ಮಾಡ್ಬೋದು ಅನ್ಕೊಂಡಿದೀನಿ. ಬಟ್ ಏನಂತಂದ್ರೆ ದೊಡ್ಡ ಬಾಕ್ಸ್ಗಳು ಒಂದೊಂದು ನೋಡ್ಬೋದು, ಉದ್ದುದ್ದ ಈ ತರ ಒಂದು ಬಾಕ್ಸ್ಗಳಾಗ್ಲಿ, ಚೀಲ ಮೂಟೆಗಳಾಗ್ಲಿ, ಈ ತರ ಗಾಡಿನಲ್ಲಿ 2 ವೀಲರ್ ಎತ್ಕೊಂಡು ಹೋಗೋದು ಕೂಡ ಅಫೆನ್ಸೇನೆ. ಸದ್ಯಕ್ಕಿರುವಂತಹ ಮಾಹಿತಿ ಈ ತರ ಇದೆ. ನೋಡೋಣ, ಏನಾದ್ರು ಅಪ್ಡೇಟ್ಸ್ ಬಂತು ಅಂದ್ರೆ ಇದೇ ಚಾನಲ್ ಮುಖಾಂತರವಾಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡಕ್ ಟ್ರೈ ಮಾಡ್ತೀನಿ. ಸದ್ಯಕ್ಕಿರೋದು ಏನಪ್ಪಾ ಅಂತ ಅಂದ್ರೆ ಇನ್ನೂ ಒಂದು ವಾರ 10 ದಿವಸವರೆಗೂ ಎಲ್ಲರೂ ಆಲ್ಮೋಸ್ಟ್ ಡಿಸೈಡ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ಕೊಳೋದು ಬೇಡ, ಯಾರ ಜೊತೆ ಮಾತಾಡೋದು ಬೇಡ. ಇವಾಗ ನೋಡೋಣ ಏನಾಗುತ್ತೆ. ಸ್ಪಷ್ಟವಾಗಿ ಒಂದು ಕ್ಲಿಯರ್ ಕಟ್ ಆಗಿ ಏನ್ ಬರುತ್ತೆ ವೆಯ್ಟ್ ಮಾಡ್ಬಿಟ್ಟು ಅದಕ್ಕೆ ಇನ್ಫಾರ್ಮೇಶನ್, ಅದಾದ್ಮೇಲೆ ವೆಯ್ಟ್ ಮಾಡಿ ಮತ್ತೆ ಏನ್ ಆಕ್ಷನ್ ತಗೋಬೇಕು ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಸಂಘ ಸಂಘಟನೆಯವರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಸದ್ಯಕ್ಕೆ ಕೆಲವೊಂದು ಸಂಘಟನೆಯವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಆಲ್ರೆಡಿ ಸ್ಟಾಪ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಗಾಡಿನ ಹಿಡ್ಕೊಡೋದು, RTO ಹೋಗ್ಬಿಟ್ಟು ಮಾತಾಡಿರೋದು ಆಗಿರ್ಲಿ, RTO ಹತ್ರ ಪ್ರತಿಭಟನೆ ಕೂಡ ಮಾಡೋ ಅಂಥದ್ದು ನಡೆದಿದೆ. ಸೊ ವೆಯ್ಟ್ ಮಾಡಿ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ, ನೋಡ್ಬೇಕಿನ್ನ ಯಾವ ತರ ಆಗುತ್ತೆ ಅಂತ ಅಂದ್ಬಿಟ್ಟು. ನನ್ ಕೇಳೋದಾದ್ರೆ ಇವಾಗ ಸದ್ಯಕ್ಕೆ ಮಾಡಕ್ ಹೋಗ್ಬೇಡಿ ಈ ಬೈಕ್ ಟ್ಯಾಕ್ಸಿನ. ಅದಕ್ಕೆ ಆಪ್ಷನ್ ಆಗಿ ಬೇರೆ ನೋಡಿ, ನಿಮ್ಗೇನು ಐಡಿಯಾ ಇರುತ್ತಲ್ವಾ, ಬೇರೆ ಡೆಲಿವರಿ ಏನಾದ್ರು ಫುಡ್ ಆಗಿರ್ಲಿ, ಈ ತರ ಯಾವ್ದಾದ್ರು ಡೆಲಿವರಿ ಕೆಲಸ ಮಾಡ್ಕೊಳ್ಳಿ. ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಮಾಡಕ್ ಹೋಗ್ಬೇಡಿ. ಸುಮ್ನೆ ಹಿಡಿಯೋದು, ಅವ್ರು ಗಲಾಟೆ ಮಾಡೋದು, ಮತ್ತೆ ಏನಾದ್ರು ಓವರಾಗಿ ಮಾತಾಡೋದು, ಅಲ್ಲೂ ಜಗಳ ಆಗೋದು, ಇದೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯ್ತವೆ. ಎಲ್ಲರಿಗೂ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಗೆ ಎಲ್ಲರಿಗೂ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಮುಂಚೆ ಎಲ್ಲ ನೀವು ನೋಡಿರ್ತೀರಾ, ಕಳಿಸತಿ ಕೂಡ ಅಷ್ಟೇನೆ ಗಾಡಿಗಳನ್ನ ಬುಕ್ ಮಾಡಿ ಕರ್ಸ್ಕೊಂಡು ಅಲ್ಲಿ ಬೈಯೋದಾಗಿರ್ಲಿ, RTOದವ್ರಿಗೆ ಇಟ್ಕೊಡೋದಾಗಿರ್ಲಿ, ಈ ತರ ಎಲ್ಲ ಮಾಡಿರೋರು ತುಂಬಾ ಲಾಸ್ ಮಾಡ್ಕೊಂಡಿರೋರು ಕೂಡ ಇದ್ದಾರೆ. ಹಾಗಾಗಿ ಇವಾಗ ಬಂದ್ಬಿಟ್ಟು ಅಫಿಷಿಯಲಿ ಕೋರ್ಟ್ ಕಡೆಯಿಂದ ಬಂದಿರೋದ್ರಿಂದಾಗಿ ಈ ಇನ್ಫಾರ್ಮೇಶನ್ ಸ್ವಲ್ಪ ಕೇರ್ಫುಲ್ ಆಗಿರಿ. ಬೈಕ್ ಟ್ಯಾಕ್ಸಿ ಕಡೆಗೆ ಸದ್ಯಕ್ಕೆ ಬರಕ್ ಹೋಗ್ಬೇಡಿ ಅಂತ ಈ ವಿಡಿಯೋ ಮುಖಾಂತರವಾಗಿ ಕೇಳ್ಕೊಂತೀನಿ. ಬೇರೆ ಏನಾದ್ರು ಡೀಟೇಲ್ಸ್ ಸಿಕ್ಕಿದ್ರೆ ಇದೇ ಚಾನಲ್ ಮುಖಾಂತರವಾಗಿ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.